ಮಗನ ಮದುವೆಗೆ ಹೋಗಲು 110 ಜನರಿಗೆ ವಿಮಾನದ ಟಿಕೆಟ್ ಬುಕ್ ಮಾಡಿದವರಿಗೆ ಶಾಕ್. ನಮ್ಮ ಮಗಂದು ಮದುವೆ 6ನೇ ತಾರೀಕು ಭುವನೇಶ್ವರ್ನಲ್ಲಿ ಇಟ್ಟಿರೋದು. 110 ಟಿಕೆಟ್ ಬುಕ್ ಮಾಡಿದ್ದೀನಿ ನಾನು. 110 ಜನಕ್ಕೆ ಬೆಳಗ್ಗೆ ಕರ್ಕೊಂಡು ಬಂದ್ಬಿಟ್ರೆ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯ್ತು, ನಾನು ಏನು ಮಾಡಬೇಕು? ಜಮೀನು ರಿಜಿಸ್ಟ್ರೇಷನ್ಗೆ ಹೋಗಲು ಫ್ಲೈಟ್ ಏರಲು ಬಂದವರಿಗೂ ಆಘಾತ. ನಾವು ರಿಜಿಸ್ಟ್ರೇಷನ್ ಹೋಗ್ತಾ ಇದ್ವಿ. ನಾವು 3 ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಅಯೋಧ್ಯೆಯಲ್ಲಿ ಇರುವಾಗ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ. ಇವರು ಸಂಜೆ 5:45 ಕೊಟ್ಟರೆ ನಮ್ಗೆ ಹೋಗೋದಲ್ಲಿ ತಲುಪಲಿಕ್ಕೆ ಅದು ಇನ್ನೂ ಡೌಟ್ ಅಂತ ಹೇಳ್ತಾ ಇದ್ದಾರೆ ಸಂಜೆ. ಇನ್ನು 6 ದಿನಗಳ ವಿದೇಶ ಪ್ರವಾಸದ ಕನಸಿಂದ ಏರ್ಪೋರ್ಟ್ಗೆ ಬಂದವರು ವಿಮಾನ ಮಿಸ್ ಆಗಿ ನಿರಾಸೆಗೊಂಡಿದ್ದಾರೆ. ಫಾರಿನ್ ಟ್ರಿಪ್ ಪಾಸಿಗೆ ಕಿಚ್ಚು ಹಚ್ಚಿದ ಇಂಡಿಗೋ ವಿರುದ್ಧ ಕಿಡಿಕಾರಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ಸಂಸ್ಥೆ ಸೃಷ್ಟಿಸಿರೋ ಅವಾಂತರ ಇದು. ಸತತ 3 ದಿನಗಳಿಂದ ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ಇಷ್ಟು ದೊಡ್ಡ ಮಟ್ಟದ ವ್ಯತ್ಯಯವಾಗ್ತಿದೆ. ದೇಶದಾದ್ಯಂತ 3 ದಿನಗಳಲ್ಲೇ ಇಂಡಿಗೋದ ಬರೋಬ್ಬರಿ 205 ವಿಮಾನಗಳ ಹಾರಾಟ ರದ್ದಾಗಿದೆ. ದಿನಗಟ್ಟಲೆ 16 ಗಂಟೆಗಳ ಕಾಲ ಏರ್ಪೋರ್ಟ್ನಲ್ಲೇ ತತ್ತರಿಸಿದ ಜನ ಇಂಡಿಗೋ ವಿರುದ್ಧ ಕೆಂಡ ಕಾರಿದ್ದಾರೆ. ಇದು ಏರ್ಪೋರ್ಟ್ ಒಳಗಿನ ದೃಶ್ಯಗಳಾದ್ರೆ, ಇನ್ನು ವಿಮಾನದೊಳಗೂ ಇದೇ ಪರಿಸ್ಥಿತಿ ಇದೆ. ವಿಮಾನದಲ್ಲಿ ಗಂಟೆಗಟ್ಟಲೆ ಕೂತು ಲಾಕಾದ ಪ್ರಯಾಣಿಕರು ಹಾರಾಟ ರದ್ದಾದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಇಂಡಿಗೋ ಸೇರಿ ದೇಶದ ಹಲವು ವಿಮಾನಗಳ ಹಾರಾಟದಲ್ಲಿ ಭಾರಿ ವಿಳಂಬ ಮತ್ತು ರದ್ದತಿಗೆ ಪ್ರಯಾಣಿಕರು ಬೇಸತ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ 2024ರ ಜನವರಿಯಿಂದ ಜಾರಿಗೆ ಬಂದಿರೋ ಪರಿಷ್ಕೃತ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ನಿಯಮ ಎನ್ನಲಾಗಿದೆ. ಅನಾರೋಗ್ಯದ ಕಾರಣ ನೀಡಿ ವಿಮಾನದ ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿದ್ದಾರೆ. ಪೈಲಟ್ಗಳು ಮತ್ತು ಕ್ಯಾಬಿನ್ ಕ್ರೂಗಳು ಏಕಾಏಕಿ ಸಾಮೂಹಿಕ ಸಿಕ್ ಲೀವ್ ಹಾಕಿದ್ದಾರೆ. ಇದರಿಂದಾಗಿ 100 ವಿಮಾನಗಳು ಗಂಟೆಗಟ್ಟಲೆ ವಿಳಂಬವಾಗಿವೆ. ಹಾರಾಟ ರದ್ದಾಗಿ ಜನ ಪರದಾಡಿದ್ದಾರೆ. ನಾಗರಿಕ ವಿಮಾನಯಾನ ಇಲಾಖೆ DGCA ಕಟ್ಟುನಿಟ್ಟಿನ ಹೊಸ FDTL ನಿಯಮಗಳೇ ವಿಮಾನ ಹಾರಾಟದ ಈ ಬಿಕ್ಕಟ್ಟಿಗೆ ಮೂಲ ಕಾರಣ ಎನ್ನಲಾಗಿದೆ. 2024 ಜನವರಿಯಿಂದ ಪರಿಷ್ಕೃತ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ನೀತಿ ಜಾರಿಗೆ ಬಂದಿದೆ. ಪೈಲಟ್ಗಳ ವಾರದ ಕರ್ತವ್ಯ ಸಮಯ 5 ರಿಂದ 10 ಗಂಟೆಗಳಷ್ಟು ಕಡಿತ ಮಾಡಿದ್ದು, ರಾತ್ರಿ ಡ್ಯೂಟಿ ನಂತರ ಕನಿಷ್ಠ 48 ಗಂಟೆ ವಾರಾಂತ್ಯ ಕಡ್ಡಾಯ ವಿಶ್ರಾಂತಿ. ಒಂದೇ ದಿನದಲ್ಲಿ ಗರಿಷ್ಠ ಲ್ಯಾಂಡಿಂಗ್ ಸಂಖ್ಯೆಯ ಕಟ್ಟುನಿಟ್ಟಿನ ಮಿತಿ ಹೇರಲಾಗಿದೆ. ಆದರೆ ಈ ಹೊಸ ನಿಯಮಕ್ಕೆ ಬೇಕಾದ ಹೆಚ್ಚುವರಿ 30% ಸಿಬ್ಬಂದಿ ನೇಮಕವೇ ಆಗಿಲ್ಲ. ಸಿಬ್ಬಂದಿ ಕೊರತೆ ಇದ್ರೂ ಸಂಸ್ಥೆಗಳು ಸಿಬ್ಬಂದಿ ನೇಮಕ ಮಾಡಿಕೊಳ್ತಿಲ್ಲ. ಇದರಿಂದ ಇಂಡಿಗೋ, ಏರ್ ಇಂಡಿಯಾ, ಅಕಾಸಾ ಮತ್ತು ಹಲವು ವಿಮಾನಯಾನ ಕಂಪನಿಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಇದೆಲ್ಲದರ ವಿರುದ್ಧ ಅಸಮಾಧಾನಗೊಂಡು ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿದ್ದಾರೆ ಎನ್ನಲಾಗಿದೆ. ಈಗ ಎಲ್ಲ ವಿಮಾನಯಾನ ಸಂಸ್ಥೆಗಳು ಹೆಚ್ಚುವರಿ ಸಿಬ್ಬಂದಿ ನೇಮಕಕ್ಕೆ ಮುಂದಾಗಿವೆ. ಇಂಡಿಗೋ 600 ಪೈಲಟ್ಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದೆ. ಇದೇ ಡಿಸೆಂಬರ್ 17ರಂದು ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಸಹಚರರ ವಿರುದ್ಧ ಸಾಕ್ಷ್ಯಗಳ ವಿಚಾರಣೆ ಟ್ರಯಲ್ ಆರಂಭಿಸಲಿದೆ. ಬೆಂಗಳೂರಿನ 57ನೇ CCH ಕೋರ್ಟ್ ಪ್ರಕರಣದಲ್ಲಿ ಸಾಕ್ಷಿಗಳಾದ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಗೆ ಸಮನ್ಸ್ ಜಾರಿ ಮಾಡಿದೆ. ವಿಟ್ನೆಸ್ ನಂಬರ್ CW78 ಆಗಿರೋ ರೇಣುಕಾ ತಂದೆ ತಾಯಿ ವಿಚಾರಣೆಗೆ ಸಮನ್ಸ್ ನೀಡಿದೆ. ಇನ್ನು ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆಗೆ ಕೋರ್ಟ್ ಸೂಚಿಸಿದೆ. ದರ್ಶನ್ ಬ್ಯಾರಕ್ಗೆ ಟಿವಿ ಅಳವಡಿಸಲು ಆರೋಪಿ ಲಕ್ಷ್ಮಣ್ ಕೋರಿದ್ದ. ಮತ್ತೊಂದೆಡೆ A14 ಪ್ರದೋಷ್ಗೆ 4 ದಿನಗಳ ಮಧ್ಯಂತರ ಜಾಮೀನು ನೀಡಲಾಗಿದೆ. ಮೃತ ತಂದೆಯ ಕಾರ್ಯ ನೆರವೇರಿಸಲು ಡಿಸೆಂಬರ್ 7ರವರೆಗೆ ಜಾಮೀನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಪತ್ನಿಯನ್ನ ಕೊಂದ ಪತಿ ಬಳಿಕ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸುಬ್ರಹ್ಮಣ್ಯಪುರದ ಚಿಕ್ಕಗೌಡನ ಪಾಳ್ಯದಲ್ಲಿ 65 ವರ್ಷದ ಪತ್ನಿ ಬೇಬಿ ಕುತ್ತಿಗೆ ವೈರ್ನಿಂದ ಬಿಗಿದು ಪತಿ ವೆಂಕಟೇಶ್ ಕೊಲೆ ಮಾಡಿದ್ದಾನೆ. ಬಳಿಕ ತಾನು ನೇಣಿಗೆ ಶರಣಾಗಿದ್ದಾನೆ. BMTC ಡ್ರೈವರ್ ಆಗಿ ನಿವೃತ್ತಿಯಾಗಿರೋ ವೆಂಕಟೇಶನ್ ಮತ್ತು ಪತ್ನಿ ನಡುವೆ ಪದೇ ಪದೇ ಜಗಳವಾಗ್ತಿತ್ತು. ಮಂಗಳವಾರ ಮಕ್ಕಳು ಹೊರಗಡೆ ಹೋದಾಗ ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆ ಮಾಡಿ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗಿದೆ. ಹುಬ್ಬಳ್ಳಿಯಲ್ಲಿ ಜೆಸಿಬಿಗಳ ಗರ್ಜನೆಗೆ 47 ಮನೆಗಳು ನೆಲಸಮಗೊಂಡಿವೆ. ನಗರದ ಉದಯನಗರದಲ್ಲಿ ಸಿಕಿಂದರ್ ಅನ್ನೋ ವ್ಯಕ್ತಿ ಇದು ತನ್ನದೇ ಭೂಮಿ ಅಂತ ಅನೇಕರಿಗೆ ಸೈಟ್ಗಳನ್ನ ಮಾರಿದ್ದ. ಆದರೆ ಕಾನೂನಿನ ಪ್ರಕಾರ ಈ ಸ್ಥಳ ರಾಮರಾವ್ ಸಬನೀಸ್ ಅನ್ನೋರಿಗೆ ಸೇರಿತ್ತು. ದಾಖಲಾತಿಗಳನ್ನ ಪರಿಶೀಲಿಸದೆ ಜನ ಮನೆ ಕಟ್ಟಿಕೊಂಡಿದ್ರು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ರಾಮರಾವ್ ಪರ ಆದೇಶ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ 47 ಮನೆಗಳನ್ನ ತೆರವುಗೊಳಿಸಲಾಗಿದೆ.
ನೂರಾರು ಕನಸುಗಳೊಂದಿಗೆ ಕಟ್ಟಿಕೊಂಡಿದ್ದ ಮನೆ ನೆಲಸಮವಾಗಿ ಜನ ಬೀದಿಗೆ ಬಿದ್ದಿದ್ದಾರೆ. ರಾಜ್ಯದಲ್ಲಿ ಯಾವುದೇ ರೀತಿಯ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ವಿಧೇಯಕದ ಮಂಡನೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕ 2025 ಮೇಲೆ ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಅಧಿವೇಶನದಲ್ಲಿ ಈ ವಿಧೇಯಕ ಮಂಡಿಸಲು ರಾಜ್ಯ ಸರ್ಕಾರ ಸಜ್ಜಾಗಿದೆ. ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭಾರತ ಪ್ರವಾಸ ಅಧಿಕೃತವಾಗಿ ಆರಂಭವಾಗಿದೆ. ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಪುಟಿನ್ರನ್ನ ಪ್ರಧಾನಿ ಮೋದಿ ಸ್ವಾಗತಿಸಿದ್ರು. ಪಾಲಂ ವಿಮಾನ ನಿಲ್ದಾಣದಿಂದ ಪ್ರಧಾನಿ ಮೋದಿ ಹಾಗೂ ವ್ಲಾಡಿಮಿರ್ ಪುಟಿನ್ ಒಂದೇ ಕಾರಿನಲ್ಲಿ ಪ್ರಧಾನಿ ನಿವಾಸದತ್ತ ತೆರಳಿದ್ರು. ಪುಟಿನ್ಗೆ ಪ್ರಧಾನಿ ಮೋದಿ ಭೋಜನಕೂಟ ಏರ್ಪಡಿಸಿದ್ರು. ಖಾಸಗಿ ಭೋಜನಕೂಟದಲ್ಲಿ ಭಾಗಿಯಾಗಲಿರುವ ಪುಟಿನ್ ಶುಕ್ರವಾರ ಬೆಳಗ್ಗೆ ರಾಜ್ಘಾಟ್ಗೆ ಭೇಟಿ ನೀಡಿ ಗಾಂಧಿ ಸ್ಮಾರಕಕ್ಕೆ ನಮಸ್ಕರಿಸಲಿದ್ದಾರೆ. ನಂತರ ಹೈದರಾಬಾದ್ ಹೌಸ್ಗೆ ಭೇಟಿ ನೀಡಲಿದ್ದಾರೆ. ದೆಹಲಿಯ ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಪುಟಿನ್ ವಾಸ್ತವ್ಯ ಹೂಡಲಿದ್ದಾರೆ. ಇನ್ನು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಂದ ಔತಣಕೂಟ ಆಯೋಜಿಸಲಾಗಿದೆ. ಭಾರತ ಪ್ರವಾಸದಲ್ಲಿರುವ ರಷ್ಯಾಧಿಪತಿ ಪುಟಿನ್ಗೆ ಉತ್ತರ ಪ್ರದೇಶದ ಜನರು ವಿಶೇಷ ಪ್ರೀತಿ ತೋರಿದ್ದಾರೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪುಟಿನ್ ಫೋಟೋಗೆ ಆರತಿ ಮಾಡಿ ಸ್ವಾಗತ ಕೋರಲಾಗಿದೆ. ಇನ್ನು ವಾರಣಾಸಿಯಲ್ಲಿ ಗಮ್ಹಾ ಆರತಿ ವೇಳೆ ದೀಪಗಳಿಂದ ವೆಲ್ಕಮ್ ಪುಟಿನ್ ಎಂದು ಬರೆಯಲಾಗಿದೆ. ಕೇಂದ್ರ ಸರ್ಕಾರ ವಿಪಕ್ಷ ನಾಯಕರನ್ನ ವಿದೇಶಿ ಗಣ್ಯರ ಭೇಟಿಯಿಂದ ದೂರ ಇಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ವಿದೇಶಿ ಗಣ್ಯರು ಮತ್ತು ವಿಪಕ್ಷ ನಾಯಕರ ಭೇಟಿ ಸಂಪ್ರದಾಯ ಹಿಂದಿನಿಂದಲೂ ಬೆಳ್ಕೊಂಡು ಬಂದಿದೆ. ವಾಜಪೇಯಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ಸಂಪ್ರದಾಯ ಇತ್ತು. ಆದ್ರೀಗ ವಿಪಕ್ಷ ನಾಯಕರನ್ನ ಭೇಟಿಯಾಗದಂತೆ ಸರ್ಕಾರ ಸಂದೇಶ ಕಳಿಸ್ತಿದೆ ಅಂದಿದ್ದಾರೆ. जनरली सरकार की पॉलिसी है, नॉर्मली ट्रेडिशन होता है कि एलओपी के साथ जो भी बाहर से आते हैं उनकी मीटिंग होती है. ये वाजपेयी जी के टाइम होता था, मनमोहन सिंह जी के टाइम होता था, ये ट्रेडिशन रहा. बट आजकल क्या होता है कि जो फॉरेन डिग्नेटरीज आते हैं या जब मैं कहीं बाहर जाता हूँ तो सरकार उनको सजेस्ट करती है कि एलओपी से नहीं मिलती. तो ये इनकी पॉलिसी है. ये हर बार करते हैं. जब मैं बाहर जाता हूँ ये करते हैं, जब लोग यहाँ आते हैं मैं करता हूँ. हमें मैसेज मिलता है कि हमें बताया गया है कि सरकार हमसे कहती है कि आपसे नहीं. 4 ವರ್ಷಗಳ ಬಳಿಕ ಭಾರತಕ್ಕೆ ಬರ್ತಿರೋ ಪುಟಿನ್ ವ್ಯಾಪಾರ, ಉದ್ಯೋಗ, ವಲಸೆ, ಆರೋಗ್ಯ, ಸಾರಿಗೆ, ಆಹಾರ ಸುರಕ್ಷತೆ, ಬಾಹ್ಯಾಕಾಶ, ದೇಶದ ಭದ್ರತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದ ಜೊತೆ ಒಪ್ಪಂದ ಮಾಡಿಕೊಳ್ಳಲಿದ್ದಾರೆ. ಪುಟಿನ್ ಭಾರತ ಭೇಟಿಯಿಂದ ಭಾರತ ಮತ್ತು ರಷ್ಯಾ ನಡುವೆ ಇಂಧನ ಮತ್ತು ರಕ್ಷಣಾ ವಲಯದಲ್ಲಿ ಮಹತ್ವದ ಒಪ್ಪಂದ ಏರ್ಪಡುವ ಸಾಧ್ಯತೆ ಇದೆ. ರಷ್ಯಾದಿಂದ ತೈಲ ಖರೀದಿಸದಂತೆ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡ ಹೇರಿದ್ರು. ಟ್ರಂಪ್ ಒತ್ತಡದ ಬೆನ್ನಲ್ಲೇ ಪುಟಿನ್ ಭಾರತ ಭೇಟಿ ಮಹತ್ವ ಪಡ್ಕೊಂಡಿದೆ. ತೈಲ ಖರೀದಿ ಬಗ್ಗೆ ಉಭಯ ನಾಯಕರಿಂದ ಟ್ರಂಪ್ಗೆ ಸಂದೇಶ ರವಾನಿಸುವ ಸಾಧ್ಯತೆ ಇದೆ. ಆ ಮೂಲಕ ಅಮೆರಿಕಕ್ಕೆ ಭಾರತದ ಪವರ್ ಏನು ಎಂಬುದನ್ನ ತೋರಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಒತ್ತಡ ತಂತ್ರಕ್ಕೆ ಭಾರತ ಜಗ್ಗೋದಿಲ್ಲ ಎಂಬ ಸಂದೇಶವನ್ನು ನೀಡುವ ಸಾಧ್ಯತೆ ಇದೆ. ಭಾರತದ ಮುಂದೆ ಅಮೆರಿಕ ಹೊರತುಪಡಿಸಿದ್ರೆ ಮತ್ತೊಂದು ಆಯ್ಕೆ ಇದೆ. ಅಮೆರಿಕ ಇಲ್ಲ ಎಂದ್ರೂ ರಷ್ಯಾ ಇದೆ ಎಂಬ ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇದೆ. ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಲೇ ಇದೆ. ಬುಧವಾರ ಡಾಲರ್ ಎದುರು ರೂಪಾಯಿ ಮೌಲ್ಯ 90ರ ಗಡಿ ದಾಟಿದೆ. ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದ್ದು, ಬಿಜೆಪಿ ಸರ್ಕಾರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಾಗ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಟೀಕಿಸಿದ್ರು. ಈಗ ರೂಪಾಯಿ 90ರ ಗಡಿ ದಾಟಿದೆ. ಬಿಜೆಪಿ ಏನ್ ಹೇಳುತ್ತೆ ಅಂತ ಪ್ರಶ್ನಿಸಿದ್ದಾರೆ. सालों पहले जब डॉलर मनमोहन सिंह जी के टाइम में जब हाई चल रहा था तो इन लोगों ने क्या कहा था? आज क्या जवाब दे रहे हैं? इनसे पूछिए ना, मेरे से क्यों पूछ रहे हैं?
सब पूरा काम करती है और घर संभाल। ಸಂಸದೆ ಪ್ರಿಯಾಂಕಾ ಗಾಂಧಿ ವಿಶೇಷ ಚೇತನ ಮಹಿಳೆ ಪಕ್ಕದಲ್ಲಿ ಕುಳಿತು ಫೋಟೋಗೆ ಪೋಸ್ ಕೊಟ್ಟ ಹೃದಯ ಸ್ಪರ್ಶಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಿಶೇಷ ಚೇತನ ಮಹಿಳೆ ಪ್ರಿಯಾಂಕಾ ಗಾಂಧಿ ಜೊತೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ ಬಳಿ ಬಂದಿದ್ರು. ಭದ್ರತಾ ನಿಯಮ ಹಿನ್ನೆಲೆ ಮಹಿಳೆಯನ್ನ ಒಳಗೆ ಬಿಟ್ಟಿರಲಿಲ್ಲ. ದೂರದಿಂದ ಮಹಿಳೆಯನ್ನ ಗಮನಿಸಿದ ಪ್ರಿಯಾಂಕಾ ಗಾಂಧಿ ತಾವೇ ಮಹಿಳೆ ಬಳಿಗೆ ತೆರಳಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡವರು ಬರೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರು 2025ರ ಜನವರಿಯಿಂದ ಈವರೆಗೂ 146 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಬೆಂಗಳೂರು ನಗರದ ವಿವಿಧೆಡೆ ಗಾಂಜಾ, ಎಂಡಿಎಂಎ ಮಾರಾಟ ಮಾಡುತ್ತಿದ್ದ 8 ಜನರನ್ನ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರ್ಟಿ ನಗರ ಪೊಲೀಸರು ಇವರನ್ನ ಬಂಧಿಸಿ 5,43,000 ಮೌಲ್ಯದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಎದುರು ಡಿಕೆ ಶಿವಕುಮಾರ್ ಬೆಂಬಲಿಗರ ಘೋಷಣೆ ಹೈಡ್ರಾಮಾ ನಡೆದಿತ್ತು. ಡಿಸಿಎಂ ಬೆಂಬಲಿಗರು ಡಿಕೆ ಅಂತ ಘೋಷಣೆ ಕೂಗಿದ್ರು. ಈ ಸಂಬಂಧ ಇದೀಗ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈಗೆ ಹೈಕಮಾಂಡ್ ನೋಟಿಸ್ ನೀಡಿದೆ. ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ಎಂಬುವರು ಪಕ್ಷದ ಶಿಸ್ತು ಉಲ್ಲಂಘನೆ ಬಗ್ಗೆ ಕಾರಣ ಕೇಳಿ ಮಿಥುನ್ ರೈಗೆ ನೋಟಿಸ್ ನೀಡಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ವೇಳೆ ಇಬ್ಬರೂ ನಾಯಕರು ಕಟ್ಟಿದ್ದ ಒಂದೇ ರೀತಿಯ ವಾಚ್ಗಳು ಗಮನ ಸೆಳೆದಿದ್ವು. ಇದೀಗ ಇದೇ ವಾಚ್ಗಳು ಮತ್ತಷ್ಟು ಸದ್ದು ಮಾಡ್ತಿವೆ. ಡಿಕೆ ಶಿವಕುಮಾರ್ ಚುನಾವಣೆ ವೇಳೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ವಾಚ್ ಬಗ್ಗೆ ಉಲ್ಲೇಖಿಸಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಛಲವಾದಿ ಹೇಳಿಕೆಗೆ ತಿರುಗೇಟು ನೀಡಿದ ಡಿಕೆ ಶಿವಕುಮಾರ್, ನನ್ನ ಅಫಿಡವಿಟ್ ನನಗೆ ಗೊತ್ತು. ವಾಚ್ ಖರೀದಿ ಕುರಿತು ಅಫಿಡವಿಟ್ನಲ್ಲಿ ತೋರಿಸಿದ್ದೇನೆ. ಅವನಿಗೇನು ಗೊತ್ತು ನನ್ನ ಅಫಿಡವಿಟ್ ಅಂತ ಡಿಕೆ ಗರಂ ಆಗಿದ್ದಾರೆ. ಅದನ್ನ 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್, ನಾನು ಅಫಿಡವಿಟ್ ತಂದಿದ್ದೀನಿ. 2 ವಾಚ್ ಅವರು ಡಿಕ್ಲೇರ್ ಮಾಡಿ. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಅವ್ರಿಗೇನ್ ಗೊತ್ತು, ಅವ್ರಿಗೇನ್ ಗೊತ್ತು ಅಂತ. ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಎಲ್ಲ ಗೊತ್ತು. ಅರ್ಥ ಆಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟಾಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನನ್ನ ತಿರೋದು ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚನು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ. ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ನಾನೇನು ಕೇಳಬೇಕಾದಿಲ್ಲ. ಹೌದೌದು, ಅವ್ರ ಮನೆಯಿಂದನೇ ಕತ್ಕೊಂಡ್ ಬಂದಿದ್ದೀನಿ. ಇನ್ನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಡಿಕೆ ಮತ್ತು ಎಚ್ಕೆ ಪಾಟೀಲ್ ವಾಚ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಡಿಕೆ ತಮ್ಮ ಕಾರ್ಟಿಯರ್ ವಾಚ್ ಬಿಚ್ಚಿ ಎಚ್ಕೆ ಪಾಟೀಲ್ ಕೈಗೆ ಕೊಟ್ಟಿದ್ದಾರೆ. ಎಚ್ಕೆ ಪಾಟೀಲ್ ವಾಚ್ ನೋಡಿ ವಾಪಸ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಚಿನ್ನದಂಗಡಿ ದೋಚಿದ್ದ ಗುಜರಾತ್ನ ಅಹಮದಾಬಾದ್ ಮೂಲದ ಹುಸೇನ್ ಸಿದ್ದಿಕಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನ ನಡೆದ 6 ಗಂಟೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ಸಿದ್ದಿಕಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಚಿನ್ನಾಭರಣ ಅಂಗಡಿ ಪಕ್ಕದ ಲಾಡ್ಜ್ನಲ್ಲಿ 5 ದಿನ ವಾಸ್ತವ್ಯ ಹೂಡಿದ್ದ ಸಿದ್ದಿಕಿ ಚಿನ್ನದ ಅಂಗಡಿ ಮೇಲ್ಭಾಗದ ಗ್ರಿಲ್ ಕತ್ತರಿಸಿ ಒಳಗೆ ನುಗ್ಗಿ ನಗದು ಆಭರಣ ಲೂಟಿ ಮಾಡಿದ್ದ. ಚಿನ್ನಾಭರಣ ಕಳವು ಮಾಡಿದ ಬಳಿಕ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದ ಸಿದ್ದಿಕಿ ಗದಗದ ಹೊಸ ಬಸ್ ನಿಲ್ದಾಣದ ನಂದಿನಿ ಪಾರ್ಲರ್ನಲ್ಲಿ ನಂದಿನಿ ಹಾಲು ಕುಡಿದಿದ್ದ. ಬಳಿಕ ಅಲ್ಲಿಂದ ಬಸ್ನಲ್ಲಿ ಹೊರಟಿದ್ದ. ಬಸ್ ನಿಲ್ದಾಣದ ಸಿಸಿಟಿವಿಯಲ್ಲಿ ಕಳ್ಳನ ಚಲನವಲನದ ದೃಶ್ಯ ಸೆರೆಯಾಗಿತ್ತು. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಪೊಲೀಸರು ಬಸ್ ಕಂಡಕ್ಟರ್ ಮೊಬೈಲ್ಗೆ ಕಳಿಸಿದ್ರು. ಕಂಡಕ್ಟರ್ ತಮ್ಮ ಬಸ್ನಲ್ಲಿ ಕಳ್ಳ ಪ್ರಯಾಣಿಸುತ್ತಿರುವುದನ್ನ ಖಚಿತಪಡಿಸಿದ್ದ. ಇತ್ತ ಗದಗ ಪೊಲೀಸರು ಕೊಲ್ಹಾಪುರ ಎಸ್ಪಿ ಸಂಪರ್ಕಿಸಿ ಸಿದ್ದಿಕಿ ಬಂಧಿಸುವಂತೆ ಮನವಿ ಮಾಡಿದ್ರು. ಕೊಲ್ಹಾಪುರ ಪೊಲೀಸರು ಬಸ್ ಅಡ್ಡಗಟ್ಟಿ ಗುಜರಾತ್ ಕಳ್ಳ ಸಿದ್ದಿಕಿಯನ್ನ ಬಂಧಿಸಿದ್ದಾರೆ. ಹಿಜಾಬ್ ವರ್ಸಸ್ ಕೇಸರಿ ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಹಾವೇರಿಯ ಅಕ್ಕಿಆಲೂರಿನಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಬಂದಿದ್ದಾರೆ. ಹಲವು ದಿನಗಳಿಂದ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ತರಗತಿಗೆ ಬರ್ತಾ ಇದ್ದು ಕಾಲೇಜು ಆಡಳಿತ ಮಂಡಳಿ ಕ್ರಮ ತೆಗೆದುಕೊಂಡಿಲ್ಲ ಅಂತ ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ತರಗತಿ ಪ್ರವೇಶಿಸಿದ್ದಾರೆ. ರೈತರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ರೈತರಿಂದ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಅನುಮತಿ ನೀಡಿದೆ. ರೈತರಿಂದ ನೇರವಾಗಿ ಮೆಕ್ಕೆಜೋಳ ಖರೀದಿಗೆ ಕುಕ್ಕುಟ ಆಹಾರ ಉತ್ಪಾದಕರಿಗೆ ಸರ್ಕಾರ ಅವಕಾಶ ಕೊಟ್ಟಿದೆ. ಎಂಎಸ್ಪಿ ಗುಣಮಟ್ಟದ ಪ್ರಕಾರ ನಿಗದಿಪಡಿಸಿರುವ ಬೆಲೆಯಲ್ಲಿ ರೈತರಿಂದ ನೇರವಾಗಿ ಕುಕ್ಕುಟ ಆಹಾರ ಉತ್ಪಾದಕರು ಮೆಕ್ಕೆಜೋಳ ಖರೀದಿಗೆ ಅವಕಾಶ ನೀಡಲಾಗಿದೆ.
ಭರತನಾಟ್ಯ ಮೂಲಕ ಕೊಪ್ಪಳದ ಅಂಜನಾದ್ರಿ ಬೆಟ್ಟವನ್ನೇರಿ ಯುವತಿ ದಾಖಲೆ ಬರೆದಿದ್ದಾಳೆ. 8 ನಿಮಿಷ 54 ಸೆಕೆಂಡ್ ಭರತನಾಟ್ಯ ಮಾಡುತ್ತಾ ಹರ್ಷಿತಾ ಎಂಬಾಕೆ ಬೆಟ್ಟ ಹತ್ತಿದ್ದಾಳೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ನಿವಾಸಿಯಾಗಿರೋ ಹರ್ಷಿತಾ 575 ಮೆಟ್ಟಿಲುಗಳನ್ನ ಏರಿ ಸಾಧನೆಗೈದಿದ್ದಾಳೆ. ಹರ್ಷಿತಾ ಅವರ ಭರತನಾಟ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಕಾಂತಾರ 1 ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಮಂಗಳೂರಿನ ಬಾರೆಬೈಲ್ ಜಾರಂದಾಯ ಮತ್ತು ಬಂಟ ದೈವಸ್ಥಾನದಲ್ಲಿ ಚಿತ್ರತಂಡ ಹರಕೆ ಸಲ್ಲಿಸಿದೆ. ನಟ ರಿಷಬ್ ಶೆಟ್ಟಿ ಹಾಗೂ ಹೊಬ್ಬಾಳೆ ಫಿಲ್ಮ್ಸ್ ವತಿಯಿಂದ ವರಾಹಿ ಪಂಜುರ್ಲಿ ದೈವದ ನೇಮೋತ್ಸವ ನಡೆಯಿತು. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಚಿತ್ರತಂಡದವರು ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ವಿವಾದಕ್ಕೀಡಾಗಿದ್ದಾರೆ. ಬೆಂಗಳೂರಿನ ಪಬ್ ಒಂದರಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಸಾರ್ವಜನಿಕವಾಗಿ ಆರ್ಯನ್ ದುರ್ವರ್ತನೆ ತೋರಿದ್ದಾರೆ. ನವೆಂಬರ್ 28ರಂದು ನಡೆದಿದ್ದ ಈ ಘಟನೆ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಆರ್ಯನ್ ನಡೆಗೆ ಆಕ್ರೋಶ ವ್ಯಕ್ತವಾಗಿದೆ.